ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ನಾನು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ನೀಡೋಕ್ಕೆ ಬಂದಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೊಂದು ಸಂಪೂರ್ಣ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಕೂಡ ಆಗಿರುತ್ತೆ. ಸ್ನೇಹಿತರೆ, ತುಂಬ ಜನ ವಿದ್ಯಾರ್ಥಿಗಳು NHK ರೀಜನ್ಗೆ ಸಂಬಂಧಪಟ್ಟಂತೆ BMTC ಕಂಡಕ್ಟರ್ 1:1 ಪ್ರಾವಿಷನಲ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕೇಳ್ತಿರುವಂಥ ವಿದ್ಯಾರ್ಥಿಗಳಿಗೆ ಜನವರಿ 15ರ ನಂತರ ಯಾವಾಗ ಬೇಕಿದ್ರೂ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು BMTC ಸಂಸ್ಥೆಯಿಂದ ಅಧಿಕೃತವಾಗಿ ಸೆಲೆಕ್ಷನ್ ಆದಂಥ 286 ಜನ ವಿದ್ಯಾರ್ಥಿಗಳು 2286 ವಿದ್ಯಾರ್ಥಿಗಳ ಕಂಪ್ಲೀಟ್ ಆದಂಥ ಒಂದು ಪ್ರಾವಿಷನಲ್ ಲಿಸ್ಟನ್ನು ಜನವರಿ 15ರ ನಂತರ ಯಾವಾಗ ಬೇಕಿದ್ರೂ ಕೂಡ ರಿಲೀಸ್ ಮಾಡ್ಬೋದು. ನಂತರ ನೋಡೋದಾದರೆ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಎಷ್ಟು ಸ್ಕೋರ್ ಬಂದರೆ ಆಯ್ಕೆ ಆಗ್ಬೋದು ಅಂತ ತುಂಬ ಜನ ಬೇರೆ ಬೇರೆ ಕ್ಯಾಟಗರಿ ಎಲ್ಲರೂ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ನೀವು 40 ಆಸುಪಾಸು ಮತ್ತು 40ಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಯ್ಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಮತ್ತು ಸೆಕೆಂಡ್ ಲೀಸ್ಟ್ ಬಿಡ್ತಾರ ಅನ್ನುವಂಥ ತುಂಬ ಜನ ವಿದ್ಯಾರ್ಥಿಗಳು HK ಮತ್ತು NHK ರೀಜನ್ದು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಈಗ ಪ್ರಸ್ತುತ ನಾವು HK ರೀಜನ್ದು ನೋಡೋದಾದರೆ ಈಗ ಆಲ್ರೆಡಿ ಅವರ ಒಂದು ಟ್ರೈನಿಂಗನ್ನು ಮುಗಿಸಿ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಅವರು ಜಾಯ್ನ್ ಆಗಿ ಕೆಲವೊಬ್ಬರು ವಿದ್ಯಾರ್ಥಿಗಳು ನಮಗೆ ಈ ಒಂದು ಪೋಸ್ಟ್ ಬೇಡ ಅಥವಾ ಬೇರೆ ಒಂದು ಜಾಬ್ಸ್ಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಅವರು ಆ ಒಂದು ಪೋಸ್ಟ್ಗಳನ್ನು ಬಿಡುವಂಥ ಸಂದರ್ಭ ಏನಾದರೂ ಬಂತು ಅಂದರೆ ಅಂತಹ ಸಂದರ್ಭದಲ್ಲಿ ಸೆಕೆಂಡ್ ಲೀಸ್ಟ್ ಅನೌನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸೆಕೆಂಡ್ ಲೀಸ್ಟ್ ಅನೌನ್ಸ್ ಆಗಲ್ಲ. ಅದೇ ರೀತಿ NHK ರೀಜನಲ್ಲಿ ನಾವು ನೋಡೋದಾದರೆ 2286 ಜನ ವಿದ್ಯಾರ್ಥಿಗಳು ಟ್ರೈನಿಂಗನ್ನು ಮುಗಿಸಿ ಜಾಬ್ ಮಾಡಬೇಕಾಗುತ್ತೆ. ಆವಾಗ ಯಾರಾದರೂ ಬೇಡ ಅನ್ನುವಂಥ ಪಕ್ಷದಲ್ಲಿ ಆ ಒಂದು ಪೋಸ್ಟ್ಗಳನ್ನು ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ನೀಡಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಸೆಕೆಂಡ್ ಲೀಸ್ಟ್ ಅವೈಲೇಬಲ್ ಆಗುತ್ತೆ. ನಂತರ ನಾವು ನೋಡೋದಾದರೆ ತುಂಬ ಜನ ನಮಗೆ ಕ್ವಶನ್ಸ್ ಕೇಳ್ತಾಯಿದ್ರು, BMTCಯ ಒಂದು ಶಿಫ್ಟ್ ಯಾವ ರೀತಿ ಇರುತ್ತೆ ಅಂತ. ಸ್ನೇಹಿತರೆ, ಕಂಪ್ಲೀಟಾಗಿ ನಿಮಗೆ 8 ಅವರ್ಸ್ ಡ್ಯೂಟಿ ಆಗಿರುತ್ತೆ. ಈ ಒಂದು 8 ಅವರ್ಸು ಫಸ್ಟ್ ಶಿಫ್ಟ್ ಯಾವಾಗ ಅಂತಂದರೆ ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೂ ನಿಮಗೆ ಫಸ್ಟ್ ಶಿಫ್ಟ್ ಆಗಿರುತ್ತೆ. ಸೆಕೆಂಡ್ ಶಿಫ್ಟ್ ನಿಮಗೆ 2ರಿಂದ 10 ಗಂಟೆವರೆಗೂ ನಿಮಗೆ ಸೆಕೆಂಡ್ ಶಿಫ್ಟ್ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಶಿಫ್ಟ್ಗಳು ಆಯಾ ಒಂದು ಡಿಪೋಗೆ ಸಂಬಂಧಪಟ್ಟಂತೆ ಮತ್ತು ಅವರು ಡ್ಯೂಟಿ ಯಾವ ರೀತಿ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಎಲ್ರಿಗೂ ಕೂಡ 8 ಅವರ್ ಶಿಫ್ಟ್ ಆಗಿರುತ್ತೆ. ಬಟ್ ಹೊಸದಾಗಿ ಜಾಯ್ನ್ ಆಗುವಂಥ ಕ್ಯಾಂಡಿಡೇಟ್ಸ್ಗೆ ಜನರಲ್ ಶಿಫ್ಟನ್ನು ನಿಗದಿಪಡಿಸಲಾಗುತ್ತೆ. 9 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಜನರಲ್ ಶಿಫ್ಟ್ಗಳನ್ನು ನಿಗದಿಪಡಿಸಲಾಗುತ್ತೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಪ್ರಮೋಷನ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಕೇಳ್ತಾ ಇರ್ತಾರೆ. ನೀವು ಯಾರೆಲ್ಲ ಯಾವ ಡಿಪೋಗಳನ್ನು ಚೂಸ್ ಮಾಡ್ತಾರೆ ಆ ಒಂದು ಡಿಪೋಗಳಿಗೆ ತಕ್ಕಂತೆ ನಿಮ್ಮ ಒಂದು ಸೀನಿಯಾರಿಟಿ ಮೇಲೆ ನಿಮಗೆ ಯಾವ ಕ್ಯಾಟಗರಿಗೆ ನೀವು ಸೇರಿರ್ತೀರ ಆ ಒಂದು ಕ್ಯಾಟಗರಿ ವೈಸಲ್ಲಿ ನಿಮಗೆ ಪ್ರಮೋಷನ್ಗಳು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಮೋಷನ್ಗಳು ನಿಮಗೆ ತುಂಬ ಪ್ರಮೋಷನ್ಗಳು ಇರುತ್ತೆ ಅಂತಾರೆ. ಟಿಕೆಟ್ ಚೆಕಿಂಗ್ ಆಫೀಸರ್ ನೀವು ಅಥವಾ ಇನ್ನಿತರ ಬೇರೆ ಬೇರೆ ಒಂದು ಪೋಸ್ಟ್ಗಳು ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಅದು ಕಂಪ್ಲೀಟಾಗಿ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಂತರ ಇನ್ನೂ ಕೂಡ ನೀವು ಗಮನಿಸ್ಬೋದು, ತುಂಬ ಜನ ಕ್ಯಾಂಡಿಡೇಟ್ಸು ನೀವು ಇನ್ನೂ ಕೂಡ ನಮಗೆ ಕಮೆಂಟ್ ಮಾಡ್ತಾಯಿದ್ದೀರಾ, ಸರ್ ನಂದು 40 ಆಗಿದೆ 42 ಆಗಿದೆ ಅಂತ. ಆಲ್ಮೋಸ್ಟ್ ನೀವು 40+ ಇರುವಂಥ ಎಲ್ಲರೂ ಕೂಡ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಮತ್ತು ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ ಏನು ಮಾಡ್ತಿರ್ತಾರೆ ಅಂತಂದರೆ ಈ ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತದೆ ಅಂತಂದರೆ 14,000 ರೂಪಾಯಿ ಈ ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಅಂತಾರೆ. ಪ್ರಥಮ ವರ್ಷದಲ್ಲಿ ನೀವೇನಾದರೂ ಕಂಡಕ್ಟರ್ ಆಗಿ ಜಾಯ್ನ್ ಆಗಿದ್ದೀರಾ ಅಂತಂದರೆ 14,000 ರೂಪಾಯಿ ನಿಮಗೆ ಫಸ್ಟ್ ವರ್ಷದಲ್ಲಿ ವೇತನವನ್ನು ನೀಡಲಾಗುತ್ತೆ. ಅದರಲ್ಲಿ ನಿಮಗೆ ಕೆಲವೊಂದು ಅಮೌಂಟ್ಗಳನ್ನು ಕಟ್ ಮಾಡಿಕೊಂಡು ನಿಮಗೆ ಟೋಟಲ್ 12,000 ಸಮಥಿಂಗ್ ನಿಮಗೆ ಅಮೌಂಟ್ ಸಿಗುತ್ತೆ. ಇದಿಷ್ಟು ಕೂಡ ಒಂದು ಟ್ರೈನಿಂಗ್ ಪೀರಿಯಡ್ ಆಗಿದ್ದರೆ ನೆಕ್ಸ್ಟ್ ಟ್ರೈನಿಂಗ್ ಪೀರಿಯಡ್ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಗದಿಪಡಿಸಲಾದಂಥ ಬೇಸಿಕ್ ಪೇ 18,660 ಪ್ಲಸ್ ನಿಮಗೆ HRA ಮತ್ತು ನಿಮ್ಮ DA TA ಎಲ್ಲವನ್ನೂ ಕೂಡ ಸೇರಿಸಿ ನಿಮಗೆ ಆಲ್ಮೋಸ್ಟ್ 35 to 40 ಒಳಗಡೆ ಸಿಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ನೆಕ್ಸ್ಟ್ ವೇತನ ಒಂದು ಶ್ರೇಣಿ ಹೆಚ್ಚಾದರೂ ಕೂಡ ನಿಮಗೆ ಇನ್ನೂ ಕೂಡ ಜಾಸ್ತಿ ಅಮೌಂಟ್ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೂ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆ ಏನು ಅಂತಂದರೆ ಈ ಒಂದು ಕ್ವಾರ್ಟರ್ಸ್ಗಳು ಯಾರಿಗೆ ನಿಗದಿಪಡಿಸಲಾಗುತ್ತೆ ಮತ್ತು ಯಾರಿಗೆ ನೀಡಲಾಗುತ್ತೆ ಅಂತ. ನಿಮಗೆ ಏನಾದರೂ ಕ್ವಾರ್ಟರ್ಸ್ಗಳು ಬೇಕು ಅಂತಂದರೆ ಆ ಒಂದು ಕ್ವಾರ್ಟರ್ಸ್ಗಳಿಗೆ ನೀವು ಅರ್ಜಿಗಳನ್ನು ಬರೆದು ಕೊಡಬೇಕಾಗುತ್ತೆ ಸಂಸ್ಥೆಗೆ. ಹಾಗಾಗಿ ಸಂಸ್ಥೆ ಈ ಒಂದು ನಿಮ್ಮ ಒಂದು ಮೆರಿಟ್ನ ಮೇಲೆ ಅಥವಾ ನಿಮ್ಮ ಒಂದು ಸೀನಿಯಾರಿಟಿ ಮೇಲೆ ಈ ಒಂದು
ಕ್ವಾರ್ಟರ್ಸ್ಗಳನ್ನು ನಿಮಗೆ ನೀಡಲಾಗುತ್ತದೆ. ನೀವು ಯಾವ ಡಿಪೋಗಳನ್ನು ಆಯ್ಕೆ ಮಾಡ್ಕೋತೀರ ಆದಷ್ಟು ನೀವು ವೋಲ್ವೋ ಬಸ್ ಮತ್ತು ಆರ್ಡಿನರಿ ಬಸ್ಸು ಎರಡೂ ಡಿಪೋಗಳು ಬೇರೆ ಬೇರೆ ಆಗಿರುತ್ತೆ. ಆ ಒಂದು ವೋಲ್ವೋ ಬಸ್ಗಳಿರುವಂಥ ಡಿಪೋ 25 ಮತ್ತು ಇನ್ನಿತರ ಡಿಪೋಗಳಾಗಿರುತ್ತೆ. ನಾನು ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಡಿಪೋಗಳು ಯಾವುದು ವೋಲ್ವೋ ಬಸ್ಗೆ ಇರುವಂಥ ಡಿಪೋಗಳು ಅಂತ ನಾನು ಪಿನ್ ಮಾಡಿರ್ತೀನಿ. ಒಂದು ಸಲ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಳ್ಳಿ. ಮತ್ತು ಈಗ ಪ್ರಸ್ತುತ ಆಲ್ರೆಡಿ ಯಾರೆಲ್ಲ ಕಾಯ್ತಿರೋದ ಈ ಒಂದು NHK ರೀಜನ್ನ 2286 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಾವಿಷನಲ್ ಲಿಸ್ಟ್ಗೋಸ್ಕರ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಪ್ರಸ್ತುತ ನೀವು ಗಮನಿಸ್ತಾ ಇರ್ಬೋದು KKRTC ಮತ್ತು NWRTCಯಲ್ಲಿ ಕಂಡಕ್ಟರ್ ಮತ್ತು ಇನ್ನಿತರ SDA FDA ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಫಿಕೇಷನ್ ಕೂಡ KEಯಿಂದ ಅಧಿಕೃತವಾಗಿ ಹೊರಡಿಸಲಾಗಿರುತ್ತೆ. ಆದರೆ ಆನ್ಲೈನ್ ಅರ್ಜಿ ಸಲ್ಲಿಕೆಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ದಿನಾಂಕವನ್ನು ಕೂಡ ನಿಗದಿಪಡಿಸಿ ಆನ್ಲೈನ್ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗುತ್ತೆ. ಹಾಗಾಗಿ ಆ ಒಂದು ಎಕ್ಸಾಮ್ ಪ್ರಿಪರೇಷನ್ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ವಿದ್ಯಾರ್ಥಿಗಳು ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಪ್ರಸ್ತುತ ನೀವು ಯಾವ ಕ್ಯಾಟಗರಿಗೆ ಸೇರಿರ್ತೀರ ಆ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ಗಳಿರುತ್ತೆ ಆ ಒಂದು ಪೋಸ್ಟ್ಗಳಲ್ಲಿ ಮಹಿಳಾ ಕ್ಯಾಂಡಿಡೇಟ್ಸ್ಗೆ ಮತ್ತು ಇನ್ನಿತರ ಬೇರೆ ಬೇರೆ ಯಾವ ಒಂದು ರಿಸರ್ವೇಷನ್ ಇರುತ್ತಲ್ಲ ಆ ಒಂದು ರಿಸರ್ವೇಷನ್ನ ಕ್ಯಾಂಡಿಡೇಟ್ ಅವೈಲೇಬಲ್ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಅದೇ ಕ್ಯಾಟಗರಿಯ ಜನರಲ್ ಕ್ಯಾಂಡಿಡೇಟ್ಸ್ಗೆ ಅಂತಾರೆ. ಫಾರ್ ಎಕ್ಸಾಂಪಲ್ SC ಕ್ಯಾಟಗರಿಯಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸು ಕಡಿಮೆ ಇದ್ದಾರೆ ಅಂತಂದರೆ SC ಮೇಲ್ ಕ್ಯಾಂಡಿಡೇಟ್ಸನ್ನೇ ಆ ಒಂದು ಪೋಸ್ಟ್ಗಳನ್ನು ನೀಡಲಾಗುತ್ತದೆ. ಅದೇ ರೀತಿ ಜನರಲ್ ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಂಡಿಡೇಟ್ಸನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ನಂತರ 2A 2B 3A 3B ಈ ರೀತಿ ಯಾವ ಕ್ಯಾಟಗರಿಯಲ್ಲಿ ಪೋಸ್ಟ್ಗಳು ಉಳಿದಿರುತ್ತೆ ಆಯಾ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅದೇ ಕ್ಯಾಟಗರಿಯ ಮೇಲ್ ಕ್ಯಾಂಡಿಡೇಟ್ಸನ್ನು ಚೂಸ್ ಮಾಡಿಕೊಳ್ಳಲಾಗುತ್ತದೆ. ಹಾಗಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಅಂತಂದರೆ ನೀವೀಗ ಪ್ರಾವಿಷನಲ್ ಲಿಸ್ಟ್ ನಿಮ್ಮ ಒಂದು ಲೀಸ್ಟಲ್ಲಿ ಹೆಸರು ಬಂತು ಅಂತಂದರೆ ನಿಮಗೆ ಮಿನಿಮಮ್ 7 ಡೇಸು ನಿಮ್ಮ ಒಂದು ಅಬ್ಜೆಕ್ಷನ್ ಫಾರ್ಮೇಟ್ ಮಾಡಲಿಕ್ಕೆ ನಿಮಗೆ ಟೈಮನ್ನು ನಿಗದಿಪಡಿಸಲಾಗುತ್ತೆ. ಆ ಒಂದು 7 ದಿನ ಆದ ನಂತರ ನಿಮಗೆ ಆಲ್ಮೋಸ್ಟ್ ಫೆಬ್ರವರಿ ತಿಂಗಳಲ್ಲಿ ಈ ಒಂದು BMTC NHK ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ನೀವು ಟ್ರೈನಿಂಗಿಗೆ ಹೋಗುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ. ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದಾಗ ಈ ಒಂದು ಅಧಿಕೃತ ಮಾಹಿತಿಯನ್ನು ನಮಗೆ ನೀಡಿರ್ತಾರೆ. ಜನವರಿ 15ರ ನಂತರ ಯಾವಾಗ ಬೇಕಿದ್ರೂ ಕೂಡ ನಿಮ್ಮ ಒಂದು NHK ಕಂಡಕ್ಟರ್ ರೀಜನ್ಗೆ ಸಂಬಂಧಪಟ್ಟಂತೆ 2286 ವಿದ್ಯಾರ್ಥಿಗಳ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ ಯಾರೆಲ್ಲ ನೀವು NHK ರೀಜನ್ನ ಕಂಡಕ್ಟರ್ನ ಕಂಪ್ಲೀಟ್ ಆದಂಥ ಮಾಹಿತಿ ಬೇಕು ಅಂತಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ಗಳನ್ನು ನೀವು ನಮಗೆ ಕೇಳಿದರೆ ನಾವು ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಲ್ಮೋಸ್ಟ್ ರಿಪ್ಲೈ ಮಾಡ್ತಾಯಿದ್ದೀವಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ತೀವಿ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ರೀವಿಯಸ್ನ ಒಂದು ಕಟ್ ಆಫ್ ಅಂತಾರೆ ಈ ಒಂದು NHK ಮತ್ತು HKಗೆ ಏನು ಡಿಫ್ರೆನ್ಸ್ ಇರುತ್ತದೆ. ಮತ್ತು ಈಗ ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ ಅಂತಂದರೆ BMTCಯಿಂದ ನಾವು KSRTCಗೆ ಟ್ರಾನ್ಸ್ಫರ್ ತೊಗೋಬೇಕು ಅಥವಾ ಈ ಒಂದು ಟ್ರಾನ್ಸ್ಫರ್ ತೊಗೊಂಡು ನಮ್ಮೂರ ಕಡೆ ಹೋಗಬೇಕು ಅಂತ ಇರುವಂಥ ಅಭ್ಯರ್ಥಿಗಳಿಗೆ ನೀವು BMTCಯಲ್ಲಿ ಅಧಿಕೃತವಾಗಿ ಮಿನಿಮಮ್ 10ರಿಂದ 15 ವರ್ಷಗಳ ಒಂದು ಸೇವೆಯನ್ನು ಮಾಡಬೇಕಾಗಿರುತ್ತೆ. ಆ ಒಂದು ಸೇವೆ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಅಲ್ಲೂ ಕೂಡ ಸೀನಿಯಾರಿಟಿ ಕನ್ಸಿಡರ್ ಆಗುತ್ತೆ. ಸೀನಿಯಾರಿಟಿ ಕನ್ಸಿಡರ್ ಆದ ನಂತರ ನೀವು ಟ್ರಾನ್ಸ್ಫರ್ಗೆ ಕೇಳಿದರೆ ಆ ಒಂದು ಸೀನಿಯಾರಿಟಿ ಮೇಲೆ ನಿಮ್ಮ ಒಂದು ಯಾವ ಪ್ಲೇಸಿಗೆ ಬೇಕಿರುತ್ತೆ ಆ ಒಂದು ಪ್ಲೇಸ್ಗಳಿಗೆ ಅಲ್ಲಿ ರಿಕ್ರೂಟ್ ಖಾಲಿ ಇದ್ದರೆ ಅಂತಂದರೆ ಆ ಒಂದು ಪ್ಲೇಸ್ನಲ್ಲಿ ನಿಮ್ಮ ಒಂದು ಪೋಸ್ಟ್ಗಳೇನಾದರೂ ಖಾಲಿ ಇತ್ತು ಅಂತಾರೆ ಆ ಒಂದು ಪ್ಲೇಸಿಗೆ ನಿಮಗೆ ಟ್ರಾನ್ಸ್ಫರನ್ನು ಮಾಡಲಾಗುತ್ತದೆ. ಇದು ಕಂಪ್ಲೀಟಾಗಿ 10 ವರ್ಷ ಮಾಡಬೇಕು 15 ವರ್ಷ ಮಾಡಬೇಕು ಅಂತಲೇ ಕನ್ಫರ್ಮ್ ಇರಲ್ಲ. ಆದರೆ ಮಿನಿಮಮ್ ನೀವು 10 ವರ್ಷ ಮಾಡಿದಂಥವ್ರು ಈ ಒಂದು ಟ್ರಾನ್ಸ್ಫರ್ಗೆ ಎಲಿಜಿಬಲ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ನೀವು 10 ವರ್ಷ BMTCಯಲ್ಲಿ ಕಂಡಕ್ಟರಾಗಿ ವರ್ಕ್ ಮಾಡಿ ನಂತರ ನೀವು KSRTCಗೂ ಕೂಡ ಟ್ರಾನ್ಸ್ಫರ್ ತೊಗೋಬೋದು. KSRTC ಆದರೂ ಆಯಿತು NWRTC KKRTC ಯಾವುದಕ್ಕೆ ಬೇಕಿದ್ರೂ ಕೂಡ ನೀವು ಟ್ರಾನ್ಸ್ಫರ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನಂತರ ಅಲ್ಲಿ ನೀವು ಟ್ರಾನ್ಸ್ಫರ್ ತೊಗೊಂಡ್ರೆ ನಿಮ್ಮ ಒಂದು ಬೇಸಿಕ್ ಪೇ ಮತ್ತು ನಿಮ್ಮ ಸ್ಯಾಲ್ರಿ ಕೂಡ ವೇರಿ ಆಗುತ್ತೆ. ಅಂತಂದರೆ BMTCಗೆ ಹೋಲಿಸ್ಕೊಂಡ್ರೆ KSRTCಗೆ ನಿಮ್ಮ ಒಂದು ಸ್ಯಾಲ್ರಿ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ನೀವು 10-12 ವರ್ಷ ಮಾಡಿ ಆದ ಮೇಲೆ ಅಂತಂದರೆ ವರ್ಕ್ ಮಾಡಿ ಆದ ಮೇಲೆ ನೀವು ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಕೂಡ ತೊಗೋಬೋದು. ಇದಿಷ್ಟು ಕೂಡ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಕೇಳ್ಬೋದು. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.